ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವು, ಮಾದಪ್ಪಣ ತಂಗಿ ಮದು ನಿಂತೋಯ್ತು. ಮಾದಪ್ಪಣ, ಬೇಡ ಕಣಮ್ಮ, ಒಂದು ಸಲ ಹಸೆಮಣೆ ಮೇಲೆ ಕೂತು ತಾಳಿ ಬೀಳ್ದಿದ್ರೆ ಮತ್ತೆ ಕಂಕಣ ಬಲನೆ ಬರಲ್ಲಮ್ಮ. ನಾನು ದುಡ್ಡು ಕದ್ದಾದ್ರೂ ಸರಿ ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಇದೆಲ್ಲ ಆಗಿದ್ ನಿನ್ನಿಂದಾನೆ. ಅವತ್ ನೀನು ಹೇಳದೆ ಕದ್ದಾದ್ರೂ ದುಡ್ಡು ತರ್ತೀನಿ ಅಂತ ಹೇಳ್ದಂಗೆ ಮಾಡ್ಬಿಟ್ಟಿಯಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು, ವಹಿಸ್ಕೊಂಡ್ ಬರ್ಬೇಡ. ಛತ್ರಿ, ನಾವು ಹಾಕಿದ ಯೋಜನೆ, ಮಾಡಿದ ಪ್ಲ್ಯಾನ್ ಎಲ್ಲ ಸರ್ವನಾಶ ಆಗೋಯ್ತು. ಇನ್ನು ನಡೀದೇ ಇರೋ ಮದುವೆಯಲ್ಲಿ ನಾವಿದ್ದೇನು ಮಾಡೋಣ? ಗಾಡಿ ತೆಗ್ಸೋ. ಆಯ್ತು ದಣಿ, ಒಂದು ಹೆಣ್ಣು ಮಗಳ ಜೀವನನ ಹಾಳು ಮಾಡ್ಬಿಟ್ಟಿಯಲ್ವಾ? ಮಾದಪ್ಪಣ, ಮಾದಪ್ಪಣ, ಹೊಡಿಬೇಡಣ. ಎಲ್ರಿಗೂ ಅವ್ರವ್ರದೇ ಕಾರಣಗಳೈತೆ. ಬೇಜವಾಬ್ದಾರಿ ತಂದಿದ್ದ ಸೀನಾ ದುಡ್ಡು ಕಳ್ಕಣ ಅಂತ ನೀನು ಅವ್ರಿಗೆ ಹೊಡೆದೆ. ವರದಕ್ಷಿಣೆ ಕೊಡಲಿಲ್ಲ ಅಂತ ಗಂಡಿನ ಕಡೆಯವರು ಹೊಂಟೋದು. ವರದಕ್ಷಿಣೆ ಕೊಡ್ಲೇಬಾರದು ಅಂತ ಪಾರು ಬಂದ್ಲು. ರಶ್ಮಿಗೆ ಅನ್ಯಾಯ ಆಗ್ಬಾರ್ದು ಅಂತ ನನ್ನ ತಂಗಿರೋ ಜೊತೆಗೆ ನಿಂತರು. ಆಗ್ಬೇಕಿರೋ ಮದುವೆ ನಿಂತೋಯ್ತಲ್ಲ ಅಂತ ಅವನು ಹೊಂಟೋದು. ಮಾದಪ್ಪಣ, ಪಕ್ಕದಲ್ಲಿ ಕೂತಿರೋ ಗಂಡು ತಾಳಿನ ಕಡ್ದೆ ಹಾಗೆ ಹೊಂಟೋದು. ಪಾಪ ನಮ್ಮ ರಶ್ಮಿ ತಿಕ್ಕೆ ತೋರ್ಸ್ತಂಗ್ ಕೂತಾಳೆ. ಇದೆಲ್ಲದರ ಮಧ್ಯದಲ್ಲಿ ನಾನೇ ತಪ್ಪು ಮಾಡಿ ಈ ವರದಕ್ಷಿಣೆ ಕೊಡ್ಬೇಕು ಕೊಡ್ಬಾರ್ದು, ಅದ್ ಸರಿನೋ ತಪ್ಪೋ ಅದೆಲ್ಲ ನಂಗೆ ತಿಳಿಯಕ್ಕಿಲ್ಲ. ನಂಗೆ ತಿಳಿಯೋದು ಒಂದೇ ಒಂದು, ನನ್ನ ತಂಗಿರು ನನ್ನ ತಂಗಿರು
ಮದುವೆ ಆಗಿ ಸಂದಾಕಿರ್ಬೇಕು. ಅವ್ರು ಹೋಗೋ ಜಾಗದಲ್ಲಿ ನೆಮ್ಮದಿಯಾಗಿರ್ಬೇಕು. ಅವ್ರ ಕಣ್ಣಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬರಬಾರ್ದು. ಅವ್ರು ಸಂದಾಗಿರ್ತಾರೆ ಅಂದ್ರೆ ವರದಕ್ಷಿಣೆ ಕೊಟ್ಟೇನೆ ಅವ್ರು ಸಂದಾಗಿರ್ತಾರೆ ಅಂದ್ರೆ ನಾನು ವರದಕ್ಷಿಣೆ ಕೊಡ್ತೀನಿ. ಅದು ಕಷ್ಟ ಆಗ್ಲಿ, ನನ್ ಕುತ್ತಿಗೆಗೆ ಬರ್ಲಿ, ನನ್ ಪ್ರಾಣನೇ ಹೋಗ್ಲಿ, ನನ್ ನ್ಯಾಯ ಅನ್ಯಾಯ ಸರಿ ತಪ್ಪು ಇವೆಲ್ಲ ನೋಡಕ್ಕಿಲ್ಲ. ನಂಗೆ ನನ್ನ ತಂಗಿ ಚೆನ್ನಾಗಿರೋದು ಮುಖ್ಯ. ಅದೇ ನಂಗೆ ಗೊತ್ತಿರೋದು. ಪಾರು ಚಿಕ್ಕ ವಯಸ್ಸಿಂದ ಒಂದೇ ಒಂದು ಕನಸಿರೋದು ಪಾರು. ನನ್ನ ತಂಗಿರ್ನ ಒಳ್ಳೆ ಕಡೆ ಮದುವೆ ಮಾಡ್ಕೊಡುದು, ಅವರಲ್ಲಿ ನೆಮ್ಮದಿಯಾಗಿರ್ಬೇಕು, ಸಂದಾಗಿರ್ಬೇಕು. ಇದೇ ನನ್ನ ಜಗತ್ತು. ಆದ್ರೆ ಇವಾಗ ರತ್ನನ್ ಮದುವೆ ನಿಶ್ಚಿತಾರ್ಥಕ್ಕೆ ನಿಂತೋಯ್ತು. ಈಗ ನಮ್ ರಶ್ಮಿ ಮದುವೆ ಮದಪಣ ರಶ್ಮಿ ಮದುವೆ ಆಸೆ ಮನೆ ಮ್ಯಾಕೆ ನಿಂತೋಯ್ತು. ಮದಪಣ ನನ್ ಯಾರ್ದವ ನ್ಯಾಯ ಕೇಳೋಣ ಮದಪಣ, ನನ್ ಯಾರ್ದವ ನ್ಯಾಯ ಕೇಳೋಣ? ಯಾರ್ದವ ನ್ಯಾಯ ಕೇಳೋಣ? ಮಾದಪ್ಪಣ್ಣ ಮಾತಾಡು, ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾದಪ್ಪಣ್ಣ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಮಗ ತಪ್ಪು ಮಾಡವನಲ್ಲ, ಏನ್ ತೀರ್ಮಾನ ತಗೊಂಡ್ಯಾ ತಗೋ. ದೇಶ ಕಾದಿರೋ ಸೈನಿಕ ಕಾರಣ ನೀನು. ಅದ್ ಏನೇ ತೆಪ್ಪಾದ್ರೂ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಹೆಂಗ್ ನ್ಯಾಯ ಹೇಳ್ಬೇಕು ಅಂತ ನಿನಗೆ ಗೊತ್ತಾಯ್ತಣ. ಅದೆಂತ ಪರಿಸ್ಥಿತಿ ಬಂದ್ರೂ ನೀನಾಡೋ ಮಾತೇ ನ್ಯಾಯ ಕಾರಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.